ದೇವರ ಅಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಆನ್ಲೈನ್ ಮೂಲಕ ಹ್ಯಾಪಿ ನ್ಯೂ ಇಯರ್ ಹೇಳ್ತೇವೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 10 days ಓವರ್. ಇವತ್ತಿಗೆ 10 days ಆಗ್ತದೆ. ವೆಲ್ಕಮ್ ಯು ಆಲ್ ಅಗೇನ್ ಫಾರ್ ದಿ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಈ ವರ್ಷವನ್ನು ಸ್ಟಾರ್ಟ್ ಮಾಡುವಾಗ ವಿ ನೀಡ್ ಅ ಗಾಡ್ಸ್ ಗ್ರೇಸ್ ಆ್ಯಂಡ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ವಿತೌಟ್ ಗಾಡ್ ವಿ ಕೆನಾಟ್ ಸರ್ವೈವ್. ಸೊ ದೇವರ ವಾಕ್ಯ ಹೀಗೆ ಹೇಳ್ತದೆ, ಬುಕ್ ಆಫ್ ಸಾಮ್ ಚಾಪ್ಟರ್ 46, ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು, ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ ಎಂಬುದಾಗಿ. ಸೊ ಇನ್ ಆರ್ಡರ್ ಟು ಮೇಕ್ ಶೋರ್ ದ್ಯಾಟ್ ವಿ ಆರ್ ಸ್ಟ್ರಾಂಗ್ಲಿ have a good relationship with God, we must ensure that every time we praise and worship, that we are engaged in spiritual activities. ಆಗ ಮಾತ್ರ ನಾವು ದೇವರ ಸಂಬಂಧದಲ್ಲಿದ್ದೇವೆ ಅಂತ ತೋರಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಆನ್ಲೈನ್ ಬೈಬಲ್ ಸ್ಟಡಿಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ದ ಆನ್ಲೈನ್ ಬೈಬಲ್ ಸ್ಟಡಿ. ಕೀಪ್ ಎ ಮೂಮೆಂಟ್ ಆಫ್ ಸೈಲೆನ್ಸ್ ಆ್ಯಂಡ್ ಪ್ರಿಪೇರ್ ಅವರ್ ಸೆಲ್ಸ್. ಪ್ರಾರ್ಥನೆ ಮಾಡುವ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು, ಆದ್ದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ನಮ್ಮ ಈ ಆನ್ಲೈನ್ ಸತ್ಯವೇದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಸೊ as we have begun our new year, let's sing English hymn, What a Friend We Have in Jesus, that ensures God's friendship throughout the year, and it also gives comfort and so much of spiritual strength. ಸೊ ಹಾಗಾಗಿ ಈ ರಾಗವನ್ನು ಹಾಡಿ ನಮ್ಮನ್ನು ನಾವು ಒಂದು ಕ್ರೈಸ್ತ ಜೀವಿತಕ್ಕೆ, ಆತ್ಮಿಕವಾದಂಥ ಬಾಳ್ವೆಗೆ ಸಿದ್ಧ ಮಾಡಿಕೊಳ್ಳುವ. Have in Jesus all the sins and griefs to bear. What a privilege to carry everything to God in prayer. Oh,
ಐ ಸಿಂಗ್ ಅನದರ್ ಸಾಂಗ್ ದಟ್ಸ್ ಕನ್ನಡ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ. ಸೊ ದೇವರು ನಮಗೆ ಯಾವಾಗಲೂ ಆಶ್ರಯ, ಆ್ಯಂಡ್ ಈಸ್ ಅವರ್ ರೆಫ್ಯೂಜ್, ಈಸ್ ಅವರ್ ಶೀಲ್ಡ್ ಎಂಬುದಾಗಿ ತಿಳಿಸುವಂಥ ಈ ಗೀತೆಯನ್ನು ನಾವು ರಾಗ ಮಾಡುವ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ ದೇವ, ದಾಸನು ನಾ. ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವ,
ಸೊ ಇವತ್ತಿಗೆ ಒಂದು ಲಾಸ್ಟ್ ಸಾಂಗ್. ಇದು ಅನದರ್ ಕನ್ನಡ ಸಾಂಗ್ ಇಸ್ ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ನಾವೀಗ ಸ್ಟಾರ್ಟ್ ಮಾಡುವಾಗ ಹೇಳಲ್ಪಟ್ಟಂಥ ಒಂದು ವಾಕ್ಯ, ಅದರ ಬೇಸ್ಡ್ ಆಗಿರುವಂಥ ಒಂದು ಗೀತೆ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಂಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಮೃಗಬಾಲಲ್ಲಿ ನನ್ನನ್ನು ತಂಗಿಸುವನು, ತಂಪಾದ ಬುಗ್ಗೆಯಿಂದ ದಹವ ತಣಿಸುವನು. ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುವನು, ತಂಪಾದ ಬುಗ್ಗೆಯಿಂದ ದಹವ ತಣಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಿರಿಗಳ ಎದುರಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು.
ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತುಡಿಸುವನು. ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಯೌವನ ಬರಮಾಡುವ ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ. ನಾವೀಗ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ನಮಗೋಸ್ಕರ ಮಾತ್ರವಲ್ಲದೆ ಸಮಾಜದಲ್ಲಿ ದೇವರ ಸಹಾಯಕ್ಕಾಗಿ ಎದುರು ನೋಡ್ತಿರುವಂಥ ಎಲ್ಲರನ್ನ ನೆನಪು ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಭೂಪರ ಲೋಕಗಳ ಒಡೆಯನಾದಂಥ ಸೃಷ್ಟಿಕರ್ತನಾದ ನಮ್ಮ ದೇವರೇ, ಸ್ವಾಮಿ ನಿನ್ನ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವಿತದಲ್ಲಿ ಈ ದಿವಸವನ್ನು ಆರೋಗ್ಯದಾಯಕವಾಗಿ ಸುರಕ್ಷಿತವಾಗಿ ಕಳೀಲಿಕ್ಕಾಗುವಂತೆ ನಿನ್ನ ಆಶೀರ್ವಾದ ಮಾಡೋದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಮಾತ್ರವಲ್ಲದೆ ಮತ್ತೊಂದು ವರ್ಷ ನಾವು ಕೀರ್ತನೆಯ ಭಾಗಗಳ ಮುಂದುವರಿದು ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಕೀರ್ತನೆಯ ಮೂಲಕ ನಾವು ಅನೇಕ ವಿಧವಾದ ರೀತಿಯಲ್ಲಿ ನಿನ್ನನ್ನು ತಿಳಿದುಕೊಳ್ಳಿಕ್ಕಾಗುವಂತೆಯೂ ಭಕ್ತರ ನಂಬಿಕೆ, ಅವರ ಆಧ್ಯಾತ್ಮಿಕ ಜೀವನದ ಹೋರಾಟದ ಕುರಿತಾಗಿ ತಿಳಿಯುವುದರ ಮೂಲಕ ನಾವು ಕೂಡ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಧರಿಸುವಂತೆ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೀಗೆ ನಿನ್ನ ಅನುದಿನದ ವಾಕ್ಯದ ಮೂಲಕವಾಗಿ ನಾವು ಆಧ್ಯಾತ್ಮಿಕವಾಗಿ ಬಲ ಹೊಂದಿ ಸೈತಾನನ ಶೋಧನೆಗಳಿಗೆ ತಪ್ಪಿಸಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವಂಥ ನಿನ್ನ ಅಪಾರವಾದ ಕೃಪೆಗಾಗಿ ಸ್ತೋತ್ರವಾಗಲಿ. ಹೀಗೆ ನಾವು ಬೇಡಿಕೊಂಡದಕ್ಕಿಂತಲೂ ನಾವು ಭಾವಿಸುವುದಕ್ಕಿಂತಲೂ ಹೆಚ್ಚಾದಂಥ ರೀತಿಯಲ್ಲಿ ನೀ ನಮ್ಮನ್ನು ಕೈ ಹಿಡಿದು ನಡೆಸ್ತಿರುವುದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಹೇಳ್ತೇವೆ. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ, ಈ ದೇಶದಲ್ಲಿ ಸಭೆ ನಿನ್ನ ಮಹಿಮೆಗಾಗಿ ಮುಂದೆ ಸಾಗಲಿಕ್ಕಾಗುವಂತೆ ನೀನ್ ತಾನೇ ಸಭೆಯ ನಾಯಕನು ಕುರುಬನಾಗಿದ್ದುಕೊಂಡು ಮುನ್ನಡೆಸುತ್ತಿರುವುದಕ್ಕಾಗಿ ನಾವು ನಿನಗೆ ಅನಂತ ಸ್ತೋತ್ರ ಹೇಳ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಾವು ಸತ್ಯವೇದ ಅಧ್ಯಯನಕ್ಕಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ, ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವಾಗ ನಮ್ಮ ಪ್ರಾರ್ಥನೆಯನ್ನೆಲ್ಲ ಆಲಿಸು. ನಾವು ಮಾಡಿರುವ ಎಲ್ಲ ತಪ್ಪುಗಳನ್ನು ಕ್ಷಮಿಸು, ನಮ್ಮಲ್ಲಿ ಹೊಸ ಮನಸ್ಸನ್ನು ಹುಟ್ಟಿಸು. ಆ ಮೂಲಕ ನಾವು ಮತ್ತಷ್ಟು ನಮ್ಮ ಸ್ವಭಾವಗಳನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದುಕೊಂಡವರಾಗಿ ಹೊಸ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ಸೇವೆಯ ನಿಮಿತ್ತವಾಗಿ ಕಷ್ಟ, ನೋವು, ಅವಮಾನ, ಹಿಂಸೆ, ಶೋಧನೆಗಳನ್ನು ಎದುರಿಸ್ತಿರುವಂಥ ಎಲ್ಲ ಸೇವಕರನ್ನ, ನಿನ್ನ ಭಕ್ತರನ್ನ ನೆನಪು ಮಾಡ್ತೇವೆ. ಅವರೆಲ್ಲ ಹೋರಾಟಗಳನ್ನು ನೀನ್ ತಾನೇ ಆಶೀರ್ವಾದ ಮಾಡಿ ನಿನಗೆ ಭಯಭಕ್ತಿಯುಳ್ಳಂಥ ಸೇವೆ ಮಾಡಲಿಕ್ಕಾಗುವಂತೆ ಎಲ್ಲರನ್ನ ಕಾಪಾಡು. ಮಾತ್ರವಲ್ಲದೆ ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರು, ಬಡವರು, ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವಂಥವರು, ಮಾತ್ರವಲ್ಲದೆ ಸಮಾಜದಲ್ಲಿ ಶೋಷಿತರು, ನಿರಾಶ್ರಿತರು, ದಿಕ್ಕುದೆಸಿಲ್ಲದಂಥ ಅನಾಥರನ್ನ ನೆನಪು ಮಾಡ್ತೇವೆ.
ಸ್ವಾಮಿ ಇಂಥವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಅವರ ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು, ಬೇಕಾದ ಆರೋಗ್ಯವನ್ನು ಅನುಗ್ರಹಿಸು, ಮತ್ತೆ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಿನ್ನಿಂದ ಸ್ವಸ್ಥತೆಯನ್ನು ಹೊಂದಿ ಹೊಸದಾದಂಥ ಜೀವಿತವನ್ನು ಪ್ರಾರಂಭಿಸುವಂತೆ ಎಲ್ಲ ಜನರನ್ನ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಇಡೀ ಸೃಷ್ಟಿಯ ಮೇಲೆ ನಿನ್ನ ದಯೆ ಇರಲಿ. ಸೃಷ್ಟಿಯಲ್ಲಿ ಜೀವಿಸಲು ಯೋಗ್ಯವಾದಂಥ ಒಳ್ಳೆಯ ವಾತಾವರಣವನ್ನು ಅನುಗ್ರಹಿಸು ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಮಾತ್ರವಲ್ಲದೆ ನಾವು ನಮ್ಮ ಸಭೆಗೆ ಸಂಬಂಧಪಟ್ಟಂತ ದೂರದಲ್ಲಿರುವಂತ ಎಲ್ಲ ನಮ್ಮ ಹೆತ್ತವರು, ಪ್ರೀತಿ ಪಾತ್ರರು, ಕುಟುಂಬದವರು, ರಕ್ತ ಸಂಬಂಧಿಕರು ಅವರ ಸ್ವಂತ ದೇಶದಲ್ಲಿರುವಾಗ ಅವರೆಲ್ಲರನ್ನ ಕಾಪಾಡು, ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು, ನಿನಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ಲಿಕ್ಕಾಗುವಂತೆ ಅವರನ್ನ ಕಾಪಾಡು, ಅವರೆಲ್ಲ ಅಗತ್ಯತೆಗಳನ್ನ ಸಕಾಲದಲ್ಲಿ ಪೂರೈಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಹೀಗೆ ಅವರೆಲ್ಲರನ್ನ ಪ್ರಾರ್ಥಿಸುವುದರೊಟ್ಟಿಗೆ ನಮ್ಮ ಸಭೆಯನ್ನ ನೆನಪು ಮಾಡ್ತೇವೆ. ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿ ಕುಟುಂಬಗಳನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರ ಉದ್ಯೋಗ, ಪ್ರಯಾಣ, ವ್ಯವಹಾರ, ವಿದ್ಯಾಭ್ಯಾಸ ಹಾಗೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ಅವರನ್ನು ಕಾಪಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ನಮ್ಮ ಸಭೆಯನ್ನು ಕಾಪಾಡು, ಸಭೆಯ ಎಲ್ಲ ಆತ್ಮಿಕ ಕಾರ್ಯಗಳನ್ನು ಆಶೀರ್ವಾದ ಮಾಡು. ನಿನ್ನ ಮಹಿಮೆಗಾಗಿ, ನಿನ್ನ ಸಾಕ್ಷಿಗಾಗಿ ಒಂದು ದೇಶದಲ್ಲಿ ಒಳ್ಳೆಯ ಸಭೆ ಸ್ಥಾಪನೆ ಆಗ್ಲಿಕ್ಕಾಗುವಂತೆ ಅದರ ಜವಾಬ್ದಾರಿ ಹೊತ್ತಂತ ಇಡೀ ಸಭೆಯನ್ನ ಎಲ್ಲರನ್ನ ನೀಂತಾನೆ ಕರುಣಿಸಿ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಪಾಲ್ಗೊಂಡಂತ ಎಲ್ಲರಿಗೋಸ್ಕರ ಸ್ತೋತ್ರವಾಗಲಿ. ನಿನ್ನ ವಾಕ್ಯ ಅವರನ್ನು ಬಲಪಡಿಸಲಿ, ಅವರೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಬಲ ಹೊಂದಿ ನಿನ್ನ ವಾಕ್ಯದ ಆಧಾರದಲ್ಲಿ ಅದರ ಬೆಳಕಿನಲ್ಲಿ ನಡಿಲಿಕ್ಕಾಗುವಂತೆ ಸಹಾಯ ಮಾಡು. ವಾಕ್ಯ ಕೇಳುವಂತ ನಿನ್ನ ಸೇವಕನ ಮೇಲೆ ನಿನ್ನ ದಯೆ ಇರಲಿ. ಬಲದಿಂದಲೂ ಜ್ಞಾನದಿಂದಲೂ ಆತ್ಮನಿಂದಲೂ ತುಂಬಿಸಿ ಮುನ್ನಡೆಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ನಾವಿವತ್ತು ಕೀರ್ತನೆಗಳ ಭಾಗದಲ್ಲಿ the continuation of the book of Psalm Bible study. The chapter we are going to meditate today is 87th chapter. ನಾವು ಕಳೆದ ವಾರದಲ್ಲಿ 86ನೇ ಕೀರ್ತನೆಯನ್ನ ಧ್ಯಾನ ಮಾಡಿದ್ದೇವೆ. ಸೊ ಈ ವಾರದಲ್ಲಿ 87ನೇ ಕೀರ್ತನೆಯನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ 87ನೇ ಕೀರ್ತನೆ, ಇಟ್ಸ್ ಅ ಸ್ಮಾಲ್ song, very small, in order to see it has only 7 verses, and it is also speaks about a particular place, and it is we would say pilgrimage song, or in order to say that's people of God's people singing, glorifying God, to a song to God ಎಂಬುದಾಗಿ ಕೂಡ ನಾವು ಅರ್ಥ ಮಾಡ್ಬೋದು. ಸೊ ಈ ಕೀರ್ತನೆಯನ್ನ ನಾವು ಫಸ್ಟ್ ಇಂಟ್ರೊಡಕ್ಷನ್ ನೋಡುವ, ಮತ್ತೆ ನಾನು ಅದನ್ನು ಓದ್ತಾ ಹೋಗ್ತೇನೆ. ಇದರ ಇಂಟ್ರೊಡಕ್ಷನ್: ಚಿಯೋನೆ ಎಲ್ಲ ದೇವ ಜನರ ಮಾತೃಭೂಮಿ, ಕೊರೋಹಿಯರ ಕೀರ್ತನೆ ಅಥವಾ ಗೀತ ಎಂಬುದಾಗಿ ಇದೆ. ಸೊ ದ ಆಥರ್ ಆಫ್ ದ ಸಾಮ್ ಇಸ್ ಮೆನ್ಷನ್ಡ್ ಹಿಯರ್, ದ ಸನ್ ಆಫ್ ಕೊರೋಹ ಎಂಬುದಾಗಿ ಇವನು ಕೀರ್ತನೆಯನ್ನು ಬರೀತಾನೆ. ಆಸ್ ವಿ ನೋ ದಟ್ ದೇ ಬಿಲಾಂಗ್ ಟು Levite family, and these people were assigned to do a job of watch over the chapel or church. ದೇವಾಲಯವನ್ನ ಕಾಯುವಂತವರು, ಅದರ ಉಸ್ತುವಾರಿ ಅಂತ ಹೇಳಿದ್ರೆ those who enter to church and how they behave, how their conduct should be in church and outside of the church. This was monitored by this group of people, son of Korah ಅಥವಾ ಅವರಿಂದ ಈ ಎಲ್ಲ ವಿಷಯಗಳು ನಿಯಂತ್ರಿಸಲ್ಪಡ್ತಾ ಇದ್ವು. ಸೊ ಒಂದು ಕಡೆ ಕೊರೋಹ ಈ ಗೀತೆ ಬರೆದ್ರು ಅಂತ ಹೇಳಿದ್ರೆ, ಸಮ್ ಥಿಯಾಲಜಿಯನ್ಸ್, ಸಮ್ ಸ್ಪೆಷಲಿಸ್ಟ್ ಇನ್ ದ ಬುಕ್ ಆಫ್ ಸಾಮ್ಸ್, ದೇ ಥಿಂಕ್ ಆರ್ ದೇ ಪ್ರಿಡಿಕ್ಟ್ ದಟ್ ದಿಸ್ ಮೈಟ್ ಬಿ ದ ಡೆಡಿಕೇಶನ್ ಸಾಂಗ್ ಟು ದ ಕೊರೋಹ ಫ್ಯಾಮಿಲಿ ಎಂಬುದಾಗಿ. ಇದು ಕೊರೋಹ ಫ್ಯಾಮಿಲಿಗೆ ಡೆಡಿಕೇಟ್ ಆಗಿ ರಚಿಸಲ್ಪಟ್ಟಿರುವಂತ ಒಂದು ಕೀರ್ತನೆ ಕೂಡ ಆಗಿರಬಹುದು ಎಂಬುದಾಗಿ. ಯಾಕೆಂತ ಹೇಳಿದ್ರೆ, the contents that comes, that shows that how their attachment with the temple and the holy city ಎಂಬುದಾಗಿ. ಅವ್ರ ದೇವಾಲಯದ ಉಸ್ತುವಾರಿಯನ್ನು ಹೊತ್ತುಕೊಂಡದ್ರಿಂದ they have some sentimental connection between church and them. ಸೊ ಹಾಗಾಗಿ ಹಾಗೆ ಕೂಡ ಅಭಿಪ್ರಾಯ ಪಡ್ತಾರೆ. ಸೊ ಈ ಕೀರ್ತನೆ ಯಾವ ಟೈಮಲ್ಲಿ ಬರ್ದಿದೆ, ದ ಕಾಂಟೆಕ್ಸ್ಟ್ ಆಫ್ ದಿ ಸಾಂಗ್ ಇಸ್ ನಾಟ್ ಸೊ ರಿವೀಲ್ಡ್, ಬಟ್ ಕೆಲವು ಅಸ್ಯೂಮ್ಸ್ ಅಥವಾ ಪ್ರಿಡಿಕ್ಷನ್ಸ್ ಅನ್ನ ನಾವು ನೋಡ್ಬೋದು. ಒಂದು
ಅವರು ಮತ್ತೆ ದ ಜೆರುಸಲೇಮ್ ಅಂಡ್ Zion of the Jerusalem temple, restoration and rebuilding, re-establishing this temple. During that time, the psalm has been written ಎಂಬುದಾಗಿ ಅನೇಕರು ಒಂದು ವಾದ ಪಡುವಂತ ಸನ್ನಿವೇಶಗಳಿದೆ. ಬಟ್ ಹೇಗೆ ಸಹ ಈ ಕೀರ್ತನೆ ತುಂಬಾ ಇಂಪಾರ್ಟೆಂಟ್ ಕೊಡುವಂಥದ್ದು, ಒತ್ತಿ ಹೇಳುವಂತ ವಿಷಯ ಏನಂತ ಹೇಳಿದ್ರಿ, ಚಿಯೋನೆ ಎಲ್ಲ ಜನರ, ದೇವ ಜನರ ಮಾತ್ರ ಭೂಮಿ, ದ ಹೋಲಿ ಪ್ಲೇಸ್ ನಾವೆಲ್ಲ ಕರಿತೇವೆ, ಹೋಲಿ ಪ್ಲೇಸ್, ಹೋಲಿ ಪ್ಲೇಸ್. ಸೊ ಇಟ್ ಸ್ಪೀಕ್ಸ್ ಅಬೌಟ್ ದಟ್ ಹೋಲಿ ಪ್ಲೇಸ್. ಸೊ ನಾನು ಅದನ್ನ ಧ್ಯಾನ ಮಾಡುವಾಗ ವಿ ವಿಲ್ ಡಿವೈಡ್ ಇಟ್ ಇನ್ ಟು ವರ್ಸಸ್. ಫಸ್ಟ್ ಅಂಡ್ ಸೆಕೆಂಡ್ ವರ್ಸಸ್, 1 ಮತ್ತು 2ನೇ ವಚನ ನಾನು ಓದ್ತೇನೆ. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ, ಆತನು ಯಾಕೋಬ್ ವಂಶದವರ ಎಲ್ಲ ನಿವಾಸಿಗಳಿಗಿಂತ ಚಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂಬುದಾಗಿ. ಸೊ ದ ಫಸ್ಟ್ 2 ವರ್ಸಸ್ ವಿ ಕ್ಯಾನ್ ಟೈಟಲ್ ದ ಗ್ರೇಟ್ನೆಸ್ ಆಫ್ ಜೆರುಸಲೇಮ್, ಯೆರೂಸಲೇಮಿನ ಒಂದು ಶ್ರೇಷ್ಠತೆ ಎಂಬುದಾಗಿ ಕೂಡ ನಾವು ಅದನ್ನ ಕರಿಬಹುದು. ಸೊ ಇದರಲ್ಲಿ ಕೀರ್ತನೆಗಾರ ಸ್ಟಾರ್ಟ್ ಮಾಡುವಾಗ he says that God is the established ಆಫ್ ಆಲ್ ಹೋಲಿ ಪ್ಲೇಸಸ್, ಅಥವಾ ದಿಸ್ ಹೋಲಿ ಹಿಲ್, ಅದೊಂದು ಬೆಟ್ಟ ಅಂತ ಕೂಡ ಕರೀತಾರೆ, ಟೆಂಪಲ್ ಅಂತ ಕೂಡ ಕರೀತಾರೆ. ಆ ದೇವರು ಇದನ್ನ ಒಂದು ಪ್ರಯಾರಿಟಿ ಕೊಡ್ತಾ ಇದ್ದಾನೆ ಅಂತ ಹೇಳುವಾಗ, ಇಟ್ ಡಸಂಟ್ ಮೀನ್ ದಟ್ ಗಾಡ್ ಇಸ್ ನಾಟ್ ಬಿಲಾಂಗ್ ಟು ಅದರ್ ಪ್ಲೇಸಸ್. ಗಾಡ್ ಈಸ್ ದ ಓನರ್ ಆಫ್ ಎವ್ರಿ ಕ್ರಿಯೇಚರ್ಸ್. ಇರುವಂತ ಎಲ್ಲ ಸೃಷ್ಟಿಗೆ ಅಥವಾ ಪ್ರತಿಯೊಂದು ಕೂಡ ದೇವರ ಸೃಷ್ಟಿ ಅಥವಾ ದೇವರ ಕೆಲಸ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಗಾಡ್ ಹ್ಯಾಸ್ ಅ ಸ್ಪೆಷಲ್ ಅಟೆನ್ಷನ್ ಅಂಡ್ ಸ್ಪೆಷಲ್ ಕನ್ಸರ್ನ್ ಟು ದಿಸ್ ಪ್ಲೇಸ್. ಯಾಕೆ ಈ ಪ್ಲೇಸಿಗೆ ದೇವರು ವಿಶೇಷವಾದಂತ ಕಾಳಜಿಯನ್ನು ನಾವು ಕೊಡ್ತಾನೆ ಅಂತ ನೋಡೋದಾದ್ರೆ, ದಿಸ್ ಇಸ್ ವೇರ್ ಸೋ ಮೆನಿ ಸ್ಪಿರಿಚುವಲ್ ಅಟೆಂಪ್ಟ್ಸ್ ಹ್ಯಾವ್ ಬಿನ್ ಟೇಕನ್ ಪ್ಲೇಸ್. ಅನೇಕ ಆಧ್ಯಾತ್ಮಿಕ ಕಾರ್ಯಗಳು ಅಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೇವೆ. ಸೊ ವಿಮೋಚನಾ ಕಾಂಡ 9:29 ಅಥವಾ ಕೀರ್ತನೆ 24:1 ಹೇಳ್ತದೆ, ಭೂಮಿಯು ಆತನ ಕೈ ಕೆಲಸ, ಗಗನವು ಆತನ ಸಮಥಿಂಗ್, ಇಟ್ ಸೇಸ್ ದಟ್. ಆದ್ರೆ ಹೀಗೆ ಹೇಳುವುದರ ಮೂಲಕ ಇಡೀ ಸೃಷ್ಟಿ ದೇವರದಂತ ಹೇಳಿದ್ರೆ ಕೂಡ, ದ ಸಾಮಿಸ್ಟ್ ಫೀಲ್ ದಟ್ ಗಾಡ್ ಸ್ಪೆಷಲ್ ಅಟೆನ್ಷನ್ಸ್ ಆರ್ ಗಾಡ್ಸ್ ಫೇವರಿಸಮ್ ಇಸ್ ಆನ್ ದಿಸ್ ಪ್ಲೇಸ್, ಅದು ಯೆರೂಸಲೇಮ್ ಅಥವಾ ಚಿಯೋನ್ ಎಂಬುದಾಗಿ ಕೀರ್ತನೆಗಾರ ಒಂದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಸೊ ಕೀರ್ತನೆಗಾರನಿಗೆ ತಾನೊಬ್ಬ ಚಿಯೋನಿನ ನಿವಾಸಿ. ವಿ ವುಡ್ ಸೇ ದಟ್ ಇನ್ ಆರ್ಡರ್ ಟು ಗಿವ್ ಸಮ್ ಎಕ್ಸಾಂಪಲ್ಸ್, ವಿ ಫೀಲ್ ದಟ್ ಐ ಆಮ್ ಪ್ರೌಡ್ ಟು ಬಿ ಅ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ ದಿಸ್ ಪ್ಲೇಸ್, ಐ ಕಮ್ ಫ್ರಮ್ ದಿಸ್ ಅಂತ ಹೇಳ್ತೇವೆ. ಸೊ ಹಾಗೆ ಕೀರ್ತನೆಗಾರನಿಗೆ ಕೂಡ ದ್ಯಾಟ್ ಹ್ಯಾಸ್ ಸೇಮ್ ನೇಚರ್ ಹಿ ಟು ಹ್ಯಾಡ್. ಏನಂತ ಹೇಳಿದ್ರೆ, ಅವನು ನಾನು ಚಿಯೋನಿನ ಒಬ್ಬ ನಿವಾಸಿ ಎಂಬುದಾಗಿ ಹೇಳಿ ಆ ಒಂದು ಹೆಮ್ಮೆಯಲ್ಲಿ ಈ ಎಲ್ಲ ವಿಷಯಗಳನ್ನ ಹೊರಗೆ ತೆಗಿತಾನೆ. ಇಟ್ ಮೀನ್ಸ್ ವಿ ಕ್ಯಾನ್ ಸಿ ದಟ್ ಹೌ ಮಚ್ ಈ ಎಮೋಷನಲಿ ಕನೆಕ್ಟೆಡ್ ವಿತ್ ದ ಪ್ಲೇಸ್ ಎಂಬುದಾಗಿ. ಒಂದು ಕಡೆ ಅದನ್ನ ಪರಿಶುದ್ಧ ಪರ್ವತ ಅಂತ ಕರೀತಾನೆ, ಕಾಲ್ಸ್ ಇಟ್ ಎ ಹೋಲಿ ಪ್ಲೇಸ್ ಎಂಬುದಾಗಿ. ಯಾಕೆ ಹೋಲಿ ಪ್ಲೇಸ್ ಅಂತ ಹೇಳೋದಾದ್ರೆ, ಬಿಕಾಸ್ ಈ ಆರ್ ನಾಟ್ ಓನ್ಲಿ ಹಿ, ದ ಹೋಲ್ Jewish or the people of God, they believed this is where God dwells, this is where God resides ಎಂಬುದಾಗಿ. ಇಲ್ಲಿ ದೇವರ ಪ್ರಸನ್ನತೆ ಇದೆ, ದೇವರು ಇಲ್ಲಿ ನೆಲೆಸಿದ್ದಾನೆ ಎಂಬುದಾಗಿ ಹೇಳಿ ದೇ ಕಾಲ್ ಇಟ್ ದಿಸ್ ಇಸ್ ದ ಹೋಲಿ ಪ್ಲೇಸ್ ಎಂಬುದಾಗಿ. ಸೊ ಈ ಹೋಲಿ ಪ್ಲೇಸ್ಗೆ ಹೂ ಫಾರ್ಮ್ ದ ಫೌಂಡೇಶನ್, ಹೂ ಲೇ ಡೌನ್ ದ ಫೌಂಡೇಶನ್ ಎಂಬುದಾಗಿ ನೋಡೋದಾದ್ರೆ, ಅದಕ್ಕೆ ಫೌಂಡೇಶನ್ ಹಾಕಿದಂಥವನು ದೇವರೇ. ಯಾಕೆಂತ ಹೇಳೋದಾದ್ರೆ, ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ ವಿ ಕ್ಯಾನ್ ಸಿ ಮೆನಿ ರಿಡೆಂಪ್ಟಿವ್ ಆಕ್ಷನ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದಿಸ್ ಆನ್ ದಿಸ್ ಹಿಲ್. ಅನೇಕ ವಿಮೋಚನೆ ಕಾರ್ಯಗಳು ಈ ಒಂದು ಸ್ಥಳದಲ್ಲಿ ನಡೀತದೆ. ಅದಕ್ಕೆ ಮೆನಿ ಪೀಪಲ್ ಕಾಲ್ಸ್ ಇಟ್ ಇಟ್ಸ್ ಅ ಸೆಂಟರ್ ಪ್ಲೇಸ್ ಫಾರ್ ಕ್ರಿಶ್ಚಿಯನ್ ಎಂಬುದಾಗಿ. ಆದ್ರೆ ಕೂಡ ಹಾಗಾಗಿ ಆ ಕೀರ್ತನೆಗಾರ ಏನಂತ ಹೇಳ್ತಾನೆ, ದೇವರಾದುಕೊಂಡಂತಹ ಗಾಡ್ಸ್ ಚೂಸನ್ ಪ್ಲೇಸ್, ಗಾಡ್ಸ್ ಚೂಸನ್ ಪೀಪಲ್ ಎಂಬುದಾಗಿ ಈ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿಸ್ ಪ್ಲೇಸ್. ಹಾಗೆ ಇವನು ಈ ಪ್ಲೇಸಿಗೆ ಹೀಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅದರಲ್ಲಿ ಆ ಒಂದು ಬೆಟ್ಟದಲ್ಲಿ, ಆ ಒಂದು ಪರ್ವತದಲ್ಲಿ, ಆ ಒಂದು ಪ್ಲೇಸ್ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ನಾವು ನೋಡೋದಾದ್ರೆ, ವಿ ಕ್ಯಾನ್ ಕಲೆಕ್ಟ್ ಮೆನಿ ಮೋರ್ ಥಿಂಗ್ಸ್ ದಟ್ ಹ್ಯಾಪನ್ ಆನ್ ದ ಸೇಮ್ ಪ್ಲೇಸ್. ಅದರಲ್ಲಿ
ಮೆಲ್ಕಿಜೆದಕ, ವಿ ನೋ ದಟ್ ವಿ ಕಾಲ್ ಹಿಮ್ ಹೈ ಪ್ರೆಸ್ಟ್ ಮೆಲ್ಕಿಜೆದಕ. ಅವನು ಅಬ್ರಹಾಮನ ಕಾಲದಲ್ಲಿ ಅಲ್ಲಿ ರೊಟ್ಟಿ ಮಾಂಸವನ್ನ ಸ್ವೀಕರಿಸ್ತಾನೆ. ಅಲ್ಲಿ ಸ್ವೀಕರಿಸುವಾಗ ಹೌ ಇ ಹ್ಯಾಸ್ ಟೇಕನ್ ದೋಸ್ ವೈನ್ ಅಂಡ್ ಬ್ರೆಡ್ ಎಂಬುದಾಗಿ ನೋಡೋದಾದ್ರೆ, ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ವಿಕ್ಟ್ರಿ ಓವರ್ ಇಸ್ ಎನಿಮಸ್. ಆತನ ವೈರಿಗಳ ವಿರುದ್ಧವಾಗಿ ಅವನು ಯುದ್ಧದಲ್ಲಿ ಗೆದ್ದು ಬರುವಾಗ ಅಬ್ರಹಾಮ ಅದನ್ನ ಯಾಜಕನಾದಂತ ಮೆಲ್ಕಿಜೆದಕನೊಟ್ಟಿಗೆ ಹಂಚಿಕೊಂಡು ಅಲ್ಲಿ ಅವರು ಸಂತೋಷವನ್ನ ದೇವರಲ್ಲಿ ಆನಂದ ಪಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅಬ್ರಹಾಮ ಕೂಡ ತನ್ನ ಮಗನನ್ನ ಬಲಿ ಅರ್ಪಿಸ್ತಾನೆ. ವೆನ್ ಅಬ್ರಹಾಮ್ ವಾಸ್ ಸ್ಯಾಕ್ರಿಫೈಸಿಂಗ್ ಹಿಸ್ ಸನ್ ಐಸಾಕ್. ಸೊ ವಿಚ್ ಪ್ಲೇಸ್ ಇಟ್ ವಾಸ್? ಇಟ್ ವಾಸ್ ಮೆನ್ಷನ್ ಇನ್ ದಿ ಬೈಬಲ್ ಮೊರಾಯ್. ಮೊರಾಯ್ ಇಸ್ ಆಲ್ಸೋ ಅನದರ್ ನೇಮ್ ಆಫ್ ಜಿಯೋನ್. ಸೊ ಅಲ್ಲಿ ಅಂತಹ ಒಂದು ಆಧ್ಯಾತ್ಮಿಕ ಕಾರ್ಯ ನಡೀತದೆ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಪೀರಿಯಡ್ ಆಫ್ ಡೇವಿಡ್, ದಾವಿದನ ಕಾಲಕ್ಕೆ ಬರುವಾಗ ಸೊ ದಾವಿದ ಅದನ್ನ ಏನ್ ಮಾಡ್ತಾನೆ, ಈ ಮೇಡ್ ಇಟ್ ದ ಕ್ಯಾಪಿಟಲ್ ಸಿಟಿ ಆಫ್ ಈಸ್ ಸ್ಟೇಟ್ ಆರ್ ಈಸ್ ಕಿಂಗ್ಡಮ್. ಆತನ ರಾಜ್ಯದ ಒಂದು ರಾಜಧಾನಿಯನ್ನಾಗಿ ಆತನು ಮಾಡಿಕೊಳ್ತಾನೆ. ಸೊ ಹೀಗೆ ಅನೇಕ ವಿಷಯಗಳಲ್ಲಿದೆ. ಸೊಲೊಮನ ಕಾಲದಲ್ಲಿ ಏನ್ ಮಾಡ್ತಾನೆ, ಈ ಬಿಲ್ಡ್ ಅ ಟೆಂಪಲ್, ಈ ಎಸ್ಟಾಬ್ಲಿಷ್ಡ್ ಟೆಬರ್ನಿಕಲ್ ಓವರ್ ದೇರ್, ಮಂಜೂಷವನ್ನ ಕಟ್ಟಿಸ್ತಾನೆ. ಯೇಸುವಿನ ಕಾಲದಲ್ಲಿ ಕೂಡ ಅನೇಕ ಕಾರ್ಯಗಳಲ್ಲಿ ನಡೀತದೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಕ್ರಿಶ್ಚಿಯನ್ ಪೀಪಲ್ ಅಂಡ್ ಜೂಯಿಶ್ ಪೀಪಲ್ ಬಿಲೀವ್ ದಟ್ ದಟ್ಸ್ ದ ಹೋಲಿಯೆಸ್ಟ್ ಪ್ಲೇಸ್ ಎಂಬುದಾಗಿ. ಅದಕ್ಕೆ ನಮಗೆ ಟೈಟಲ್ ಅಲ್ಲಿ ಹೇಳುವಂಥದ್ದು ಮಾತ್ರ ಭೂಮಿ ಅಂತ ಕನ್ನಡದಲ್ಲಿ ಕರೆದ್ರೆ ಇಂಗ್ಲಿಷ್ ಅಲ್ಲಿ ಹೋಲಿ ಪ್ಲೇಸ್ ಅಂತ ಹೇಳ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಕೀರ್ತನೆಯನ್ನು ರಚಿಸುವಂತವನು ಹೇಳ್ತಾನೆ, ಎಲ್ಲ ನಿವಾಸಿಗಳಿಗಿಂತ ಚಿಯೋನಿನ ದ್ವಾರಗಳನ್ನ ದೇವರು ಹೆಚ್ಚಾಗಿ ಪ್ರೀತಿಸ್ತಾನೆ. ಗಾಡ್ ಲವ್ಸ್ ಮೋಸ್ಟ್ ದಿಸ್ ಪ್ಲೇಸ್ ಎಂಬುದಾಗಿ. ದೇವರು ಈ ಸ್ಥಳವನ್ನ ಬಹಳ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಸೊ ನಾವು ಮುಂದುವರೆದು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ, 3ನೇ ವಚನ, ದೇವನಗರವೇ ನಿನ್ನ ವಿಷಯವಾದ ಗೌರೋಕ್ತಿ ಏನೆಂದರೆ. ಸೊ ಇಟ್ ಇಸ್ ಓನ್ಲಿ ಒನ್ ಲೈನ್ ವರ್ಡ್. ಸೊ ಈ ಒಂದು ವಚನಕ್ಕೆ ನಾವು ಟೈಟಲ್ ಮಾಡುವುದಾದ್ರೆ ಜಿಯೋನ್ ಪ್ರೈಸ್ಡ್. ಆ ಒಂದು ಪಟ್ಟಣದ ಕುರಿತಾಗಿ ಇರುವಂತಹ ಒಂದು ಗೌರವೋಕ್ತಿ, ದ ರೆಸ್ಪೆಕ್ಟ್ ಅಂಡ್ ದಿ ಪ್ರೈಸ್ ದ ಸಿಟಿ ಹ್ಯಾಸ್ ವಾಟ್ ಇಟ್ ಈಸ್ ಎಂಬುದಾಗಿ ನೋಡೋದಾದ್ರೆ, ನಗರದ ಕುರಿತಾಗಿ ಅವನು ಹೇಳುವಂಥದ್ದು ದೇವ ನಗರ ಎಂಬುದಾಗಿ, ಗಾಡ್ ಸಿಟಿ, ಸಿಟಿ ಆಫ್ ಗಾಡ್ ಎಂಬುದಾಗಿ ಅದನ್ನ ಕರೀತಾನೆ. ಇದನ್ನ ಯಾಕೆ ದೇವನಗರ ಅಂತ ಕರೀತಾನೆ ಅಂತ ಹೇಳುವುದಾದ್ರೆ, ಇನ್ ದಿಸ್ ಕಾಂಟೆಕ್ಸ್ಟ್ he believes there are many spiritual activities have taken place ಅಂತ ಹೇಳಿದ್ರು ಕೂಡ, but still there were many critics about the place. ಆ ಒಂದು ಸ್ಥಳದ ಬಗ್ಗೆ ಅವನ ಬೇರೆ ಬೇರೆ ಜನರು ಅಥವಾ ಸುತ್ತಮುತ್ತಲಿನ ದೇಶದವರು ಏನ್ ಮಾಡ್ತಾ ಇದ್ರು, ಅದನ್ನ ಕೆಟ್ಟದಾಗಿ ಅರ್ಥ ಮಾಡುವಂತಹ, ಕೆಟ್ಟದಾಗಿ ನೋಡುವಂತ ಸಾಧ್ಯತೆಗಳು ಇತ್ತು. ಸೊ ಅಂತಹ ಸಂದರ್ಭದಲ್ಲಿ ಕೂಡ ಆ ಕೀರ್ತನೆಗಾರ ತಾನಿರುವಂತಹ ಅಥವಾ ತಾನು ನಂಬಿರುವಂತಹ ಆ ಸ್ಥಳದ ಕುರಿತಾಗಿ ಈ ಸೇ ಸಮ್ ರೆಸ್ಪೆಕ್ಟ್ಫುಲ್ ವರ್ಡ್ಸ್, ಒಂದು ಗೌರವಯುತವಾದಂತ ಮಾತುಗಳನ್ನ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ದ ಪ್ಲೇಸ್ ಹ್ಯಾವ್ ಟೇಕನ್ ಪ್ಲೇಸ್ ಫಾರ್ ಫೇತ್, ಮೆನಿ ಫೇತ್ಫುಲ್ ಪೀಪಲ್ ಹ್ಯಾವ್ ಎಕ್ಸರ್ಸೈಸ್ಡ್ ದ ಸ್ಪಿರಿಚುವಲ್ ಲೈಫ್. ಅಲ್ಲಿ ತಮ್ಮ ಆತ್ಮಿಕ ಜೀವನದ ಕುರಿತಾಗಿ ಅನೇಕ ಆಧ್ಯಾತ್ಮಿಕ ಕಾರ್ಯಗಳನ್ನ ನಡೆಸಿದ್ದಾರೆ. ಅಲ್ಲಿ ಗಾಡ್ಸ್ ವರ್ಡ್ಸ್ ಹ್ಯಾವ್ taught to the people of Israel. ಇಸ್ರಾಯೇಲ್ರಿಗೆ ದೇವರ ವಾಕ್ಯಗಳು ಯೆರೂಸಲೇಮಿನಲ್ಲಿ ಸಾರಲ್ಪಟ್ಟಿದೆ. ವರ್ಷಿಪ್ ಆಫರ್ಡ್, ಅಲ್ಲಿ ಅನೇಕ ಯಜ್ಞಗಳು, ಬಲಿಹೋಮಗಳು ದೇವರಿಗೆ ಅರ್ಪಿಸಲ್ಪಟ್ಟಿದೆ. ಅಟೋನ್ಮೆಂಟ್ಸ್, ಪಶ್ಚಾತ್ತಾಪ ಆಗುವಂತ ಅನೇಕ ಸಂಗತಿಗಳನ್ನ ನಾವು ನೋಡ್ತೇವೆ. ಅನಾಯಿಂಟಿಂಗ್, ದೇವರ ಆತ್ಮನು ಅನೇಕರ ಮೇಲೆ ಅಲ್ಲಿ ಇಳಿದು ಬಂದದನ್ನು ನೋಡ್ತೇವೆ. ಎಟ್ ಲಾಸ್ಟ್ ಗಾಡ್ಸ್ ಪ್ರೆಸೆನ್ಸ್ ರಿಸೈಡ್ಸ್ ಫಾರ್ ಎವರ್ ಆನ್ ದಟ್ ಪ್ಲೇಸ್ ಎಂಬುದಾಗಿ, ದೇವರ ಪ್ರಸನ್ನತೆ ಯಾವಾಗಲೂ ಅಲ್ಲಿ ಇದೆ ಎಂಬುದಾಗಿ. ಸೊ ಹಾಗಾಗಿ ಈ ಎಲ್ಲ ವಿಷಯಗಳಿಂದ ಅದನ್ನ ನೆನಪು ಮಾಡಿಕೊಂಡು ಅವನು ಹೇಳುವಂಥದ್ದು, ಈ ಸ್ಥಳಕ್ಕೊಂದು ರೆಸ್ಪೆಕ್ಟ್ ಇದೆ, ಆ ವಿಷಯವಾದ ಗೌರವೋಕ್ತಿ. ಯು ಶುಡ್ ಫೀಲ್ ಪ್ರೌಡ್ ಫಾರ್ ಬೀಯಿಂಗ್ ವಾಟ್ ಯು ಆರ್ ಎಂಬುದಾಗಿ ಆ ಪ್ಲೇಸಿಗೆ ಉದ್ದೇಶಿಸಿ ಹೇಳುವಂಥದ್ದು. ಇನ್ ಆರ್ಡರ್ ಟು ಸೇ ಇನ್ ಅನದರ್ ವರ್ಡ್ಸ್, ಇಟ್ಸ್ ಅ ಸೆಂಟರ್ ಪ್ಲೇಸ್ ಫಾರ್ ದ ಗಾಡ್ಸ್ ರಿಡೆಂಪ್ಟಿವ್ ವರ್ಕ್. ದೇವರ ವಿಮೋಚನ ಕಾರ್ಯದಲ್ಲಿ ದಟ್ ವಾಸ್ ದ ಸೆಂಟರ್ ಪ್ಲೇಸ್ ಎಂಬುದಾಗಿ ಕೂಡ ಅನೇಕ ಥಿಯಾಲಜಿಯನ್ಸ್ ಅಭಿಪ್ರಾಯವನ್ನ ಪಡ್ತಾರೆ. ಸೊ ನಾವು ಮುಂದೆ ಹೋಗೋದಾದ್ರೆ ವರ್ಸಸ್
4 4ನೇ ವಚನ. ಐಗುಪ್ತ ಬಾಬೆಲ್ ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಇಗೋ, ಫಿಲಿಸ್ಟಿಯ, ತೂರ್, ಕೂಶ್ ಜನಾಂಗಗಳು ಅಲ್ಲೇ ಹುಟ್ಟಿದವು ಎಂಬುದೇ. ಸೊ ಈ ವಚನಕ್ಕೆ, 4ನೇ ವಚನಕ್ಕೆ, ವಿ ಕ್ಯಾನ್ ಕಾಲ್ ಇಟ್ ದ ಬ್ಲೆಸ್ಸಡ್ನೆಸ್ ಆಫ್ ದ ಸಿಟಿಸನ್ಸ್ ಆಫ್ ಚಿಯೋನ್ ಎಂಬುದಾಗಿ. ಚಿಯೋನಿಗೆ ಸಂಬಂಧಪಟ್ಟಂತ ಎಲ್ಲ ನಿವಾಸಿಗಳಿಗೆ ಒಂದು ಧನ್ಯರು ಎಂಬುದಾಗಿ ಕರೆಯಲ್ಪಡುವಂತಹ ಒಂದು ಆಶೀರ್ವಾದ. ಸೊ ನಾವು ಯೆರೂಸಲೇಮ್ ಅಂತ ಹೇಳುವಾಗ, ಅಂಡ್ ದ ನೇಮ್ಸ್ ಆರ್ ಮೆನ್ಷನ್ಡ್ ಹಿಯರ್, ಫಿಲಿಸ್ಟಿಯನ್ಸ್ ಅಂಡ್ ಬಾಬೆಲ್ ಅಂಡ್ ಕೂಶ್, ಥೋರ್ ಪೀಪಲ್, ವಿ ಕಾಲ್ ದೆಮ್, ದೇ ವರ್ ದ ಎನಿಮೀಸ್ ಎಂಬುದಾಗಿ. But the psalmist looks in a different way or in a different perception how these communities or these people were treated during his time ಎಂಬುದಾಗಿ. ಅಲ್ಲಿ ಕೀರ್ತನೆಗಾರ ಅಥವಾ ದೇವರು ಬೇರೆ ಜನಾಂಗಗಳೊಟ್ಟಿಗೆ, ಬೇರೆ ಕಮ್ಯುನಿಟಿ, ಬೇರೆ ಟ್ರೈಬ್, ಬೇರೆ ನೇಷನ್ ಒಟ್ಟಿಗೆ ಈ ಗೇವ್ ಸಮ್ ಅಟೆನ್ಷನ್, ಅವರ ಕಡೆಗೆ ಒಂದು ಗಮನವನ್ನು ಹರಿಸಿ ಹೇಳುವಂಥದ್ದು, ದೋ ದೇವರ್ ಎನಿಮಸ್ ಅಂಡ್ ದೇವರ್ ದ ಟ್ರಬಲ್ ಮೇಕರ್ಸ್ ಅಗೇನ್ಸ್ಟ್ ಇಸ್ರಾಯಲೈಟ್ಸ್, ದೇವರು ಅವರ ಕಡೆಗೆ ಕೂಡ ಒಂದು ವಿಶೇಷ ಕಾಳಜಿಯನ್ನು ಹೊಂದಿದ್ದ. ಯಾಕೆಂತ ಹೇಳಿದ್ರೆ, ಅವರ ಮಧ್ಯದಲ್ಲಿ ಕೂಡ ದೇವರ್ ಮೆನಿ ಪೀಪಲ್ ಹೂ ಬಿಲೀವ್ಡ್ ಇನ್ ಗಾಡ್, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ರು. ಅವ್ರು ಯಾರಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಪೀಪಲ್ ವರ್ ವರ್ಜಿನೇಟೆಡ್ ಫ್ರಮ್ ದ ಸೇಮ್ ಪ್ಲೇಸ್ ಅಂಡ್ ದೇ ವರ್ ಸೆಗ್ರಿಗೇಟೆಡ್. ಅವರು ಬೇರೆ ಬೇರೆ ಕಡೆ ಹಂಚಿ ಹೋಗುವಾಗ ಅಲ್ಲಿ ಏನಾಗ್ತದೆ, ಅಲ್ಲಿ ಕೂಡ ದೇವರನ್ನ ನಂಬಿ ದೇವರ ಸಂಬಂಧದಲ್ಲಿ ಇದ್ದಂಥವರು ಕೂಡ ಇದ್ರು. ಸೊ ಹಾಗಾಗಿ ಅಂಥವರ ಕಡೆಗೆ ಕೂಡ ಏನಿತ್ತು, ದೇವರ ಬಹಳ ಒಂದು ಪ್ರೀತಿ ಅಥವಾ ದೇವರ ಆಶೀರ್ವಾದ ಅವರ ಮೇಲೆ ಕೂಡ ಇತ್ತು ಎಂಬುದಾಗಿ. ಸೊ ಇಲ್ಲಿ ಉಪಯೋಗಿಸಲ್ಪಡುವಂಥ ಕೆಲವು ನಗರಗಳು, ಐಗುಪ್ತ ದೇಶ. ಸೊ ಇದು ಯಾವುದಕ್ಕೆ ಫೇಮಸ್ ಅಂತ ಹೇಳೋದಾದ್ರೆ, ಬಿಕಾಸ್ ಆಫ್ ದೇರ್ ಮಿಲಿಟರಿ ಪವರ್, ಈಜಿಪ್ಟ್, ದೇ ವರ್ ದ ವೆಲ್ ಡಾಮಿನೇಟೆಡ್ ಮಿಲಿಟರಿ ಪವರ್ ದೇ ಹ್ಯಾಡ್. ಮತ್ತು ಅವರಿಗೆ ಒಂದು ಒಳ್ಳೆಯ ಪ್ರೈಡ್ ಆಗಿ ಯಾವುದರಲ್ಲಿ ಕೂಡ, ಒಂದು ಆರ್ಟಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ದೇ ವರ್ ಕನ್ಸಿಡರ್ ದಮ್ಸೆಲ್ಫ್ ಆಸ್ ಅ ಹೈಲಿ ಡಾಮಿನೇಟೆಡ್ ಸ್ಟೇಟ್ ಆರ್ ನೇಷನ್ ಎಂಬುದಾಗಿ. ಸೊ ಹಾಗಾಗಿ ಇದು ಹಾಗೆ ಗುರುತಿಸ್ಕೊಂಡಿದ್ರೆ, ಬಾಬೆಲ್ ಇದೇನಾಗಿತ್ತು, ಇಟ್ ವಾಸ್ ದ ಒನ್ ಆಫ್ ದ ಪ್ರಾಮಿನೆಂಟ್ ಎನಿಮೀಸ್ ಕನ್ಸಿಡರಿಂಗ್ ಇಸ್ರಾಯಲೈಟ್ಸ್ ಟ್ರೈಬ್. ಇಸ್ರಾಯೇಲ್ರನ್ನು ನಾವು ಯೋಚನೆ ಮಾಡೋದಾದ್ರೆ, ಬಾಬೆಲ್ ಒಂದು ಪ್ರಮುಖ ವೈರಿ ಆಗಿತ್ತು ಇಸ್ರಾಯೇಲ್ರಿಗೆ. ಸೊ ಮುಂದೆ ಅವ್ರದ್ದು ಟೈರ್, ತೂರ್, ಇದೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಗಾಡ್ಲೆಸ್ ಲಕ್ಸುರಿ ನೇಷನ್. ಅದಕ್ಕೆ ದೇವರನ್ನ ಬಿಟ್ಟು ಬೇರೆ ವಸ್ತುಗಳಲ್ಲಿ ಇನ್ಫ್ಲೇಟೆಡ್, ಮೆಟೀರಿಯಲಿ ಪ್ರಾಸ್ಪರ್ಡ್ ನೇಷನ್. ಸೊ ಇದು ಹೀಗೆ ಹೆಮ್ಮೆಯನ್ನು ಪಡ್ತಿದ್ದಂತಹ ಒಂದು ವಿಷಯ. ಸೊ ಹೀಗೆ ತೂರ್, ಕೂಶ್ ಈ ಜನಾಂಗಗಳು ಏನಾಗಿತ್ತು ಅಂತ ಹೇಳಿದ್ರೆ, ಇಸ್ರಾಯೇಲ್ರಿಗೆ ನಾಟ್ ಡೈರೆಕ್ಟ್ಲಿ ದೇ ವರ್ ಫೈಟಿಂಗ್, ಬಟ್ ಸ್ಟಿಲ್ ದೇ ವರ್ ಅಪೋಸಿಂಗ್ ಇನ್ ಅದರ್ ವೈಸ್. ಇನ್ನೊಂದು ಕಡೆಯಲ್ಲಿ ಇಥಿಯೋಪಿಯಾ, ಇದು ಕೂಡ ದೇವರಿಗೆ ದೂರವಾಗಿದ್ದುಕೊಂಡು ಇಸ್ರಾಯೇಲ್ರಿಗೆ ಪಾಲಿಟಿಕ್ಸ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಪ್ರಾಬ್ಲಮ್ ಮಾಡುವಂತಹ ಒಂದು ದೇಶವಾಗಿತ್ತು. ಸೊ ಹಾಗಾಗಿ ಈ ಎಲ್ಲ ಪಟ್ಟಣಗಳಲ್ಲಿ ಒಂದು ಕಡೆ ಪ್ರಾಬ್ಲಮ್ ಮಾಡುವಂಥವ್ರು ಇದ್ರೆ ಕೂಡ, ಅವರ ಮಧ್ಯದಲ್ಲಿ ಕೆಲವರು ದೇವರಾದುಕೊಂಡಂತ ಒಳ್ಳೆಯ ಜನಾಂಗದವರು ಕೂಡ ಇದ್ರು ಎಂಬುದಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅಲ್ಲಿ ಹೇಳುವಂಥದ್ದು 4ನೇ ವಚನದಲ್ಲಿ, ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು, ಊ ನೋಸ್ ಮೀ, ನನ್ನನ್ನು ಗೊತ್ತಿರುವವರೆಂಬುದಾಗಿ. ಸೊ ಇದಕ್ಕೆ ಹೀಬ್ರೂ ವರ್ಡ್ ಯೂಸ್ಡ್ ಯಾದ್ ಎಂಬುದಾಗಿ. ವಾಟ್ ಡಸ್ ಇಟ್ ಮೀನ್ ಯಾದ್ ಅಂತ ಹೇಳುವುದಾದ್ರೆ, ನೋ, ಅಕ್ನಾಲಜ್, ಅಂಡರ್ಸ್ಟ್ಯಾಂಡ್ ಎನ್ನುವಂತ ಅರ್ಥವನ್ನ ಕೊಡ್ತದೆ. ಅಂತ ಹೇಳಿದ್ರೆ, ಪೀಪಲ್ ದೋ ದೇ ವರ್ ನಾಟ್ in the place of Jerusalem and dwelt in the places of Egypt, Cush, Palestinians, and still kept a good relationship with God, are called as the known or a good relationship, good covenant people with God ಎಂಬುದಾಗಿ, ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿದಂತಹ ಜನಾಂಗ ಎಂಬುದಾಗಿ. ಸೊ ಇದು ಇನ್ನೊಂದು ಕಡೆ ಸ್ಪಿರಿಚುವಲಿ ನಾವು ಅದನ್ನ ಡಿಫೈನ್ ಮಾಡೋದಾದ್ರೆ, ಕೇವಲ ದೇವರ ಆಶೀರ್ವಾದ ಚಿಯೋನಲ್ಲಿ ಇರುವಂಥವರಿಗೆ ಅಥವಾ ಯೆರೂಸಲೇಮಿನಲ್ಲಿ ಇರುವಂಥವರಿಗೆ ಮಾತ್ರವಲ್ಲ, ಬದಲಾಗಿ ಆ ವಾಗ್ದಾನ ಯಾರೆಲ್ಲ ದೇವರ ಮಕ್ಕಳಾಗಿ ಗುರುತಿಸ್ಕೊಳ್ತಾರೋ ಅಂಥವರಿಗೆ ಕ್ರಿಸ್ತನ ಮೂಲಕ ಎಲ್ಲರಿಗೆ ದೊರಕುವಂತಹ ಒಂದು ಪ್ರಿವಿಲೇಜ್ ಅಥವಾ ದ ಸಾಲ್ವೇಷನ್ ದಟ್ ಕಮ್ಸ್ ಟು ಆಲ್ ಪೀಪಲ್ ಥ್ರೂ ಕ್ರೈಸ್ಟ್ ಎಂಬುದಾಗಿ ಕೂಡ ನಾವು ಅದನ್ನ ಡಿಫೈನ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ.
ಸೊ ಮುಂದೆ ಹೋದ್ದು 5th and 6th ವರ್ಸಸ್. ಇದರಿಂದ ಚಿಯೋನೆ ಪ್ರತಿಯೊಂದು ಜನಾಂಗದ ಜನ್ಮ ನಗರವೆಂದು ಹೇಳಲ್ಪಡುವುದು, ಅದನ್ನು ಪರಾತ್ಪರನು ತಾನೇ ಸ್ಥಿರಪಡಿಸುವನು. ಯೆಹೋವನು ಜನಾಂಗಗಳ ಪಟ್ಟಿಯನ್ನ ಮಾಡುವಾಗ ಪ್ರತಿಯೊಂದರ ವಿಷಯ ಇದು ಅಲ್ಲಿಯೇ ಹುಟ್ಟಿದ್ದು ಎಂದು ಬರೆಯುವೆನು ಎಂಬುದಾಗಿ. ಸೊ 5 ಮತ್ತು 6ನೇ ವಚನವನ್ನ ಗಾಡ್ ರೆಕಾರ್ಡ್ಸ್ ದಿ ರಿಜಿಸ್ಟರ್ ಆಫ್ ಹಿಸ್ ಪೀಪಲ್ ಎಂಬುದಾಗಿ. ಅಲ್ಲಿ ಜನ್ಮ ನಗರವೆಂದು ಹೇಳಲ್ಪಡುವುದು, ಅದನ್ನು ಪರಾತ್ಪರನು ತಾನೇ ಸ್ಥಿರಪಡಿಸುವನು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಸೊ ದೇವರ ನಗರವೆಂದು ಪ್ರತಿಯೊಂದೊಂದು ಹೇಳಲ್ಪಡುವುದು, ದೇವರು ಜನಾಂಗಗಳ ಪಟ್ಟಿಯನ್ನ ಮಾಡುವನು. ಗಾಡ್ ಮೇಕ್ಸ್ ಲೀಸ್ಟ್, ಗಾಡ್ ಮೇಕ್ ನೋಟ್ಸ್ ಆಫ್ ಇಸ್ ಪೀಪಲ್ ಎಂಬುದಾಗಿ ಕೂಡ ನಾವು ಕರಿಬಹುದು. ಸೊ ಕೀರ್ತನೆಗಾರ ಇಂದಿನ ವಚನಗಳನ್ನ ಕಂಟಿನ್ಯೂ ಮಾಡಿ ಹೇಳುವಂಥದ್ದು, ಈ ಚಿಯೋನೊಟ್ಟಿಗೆ ಅಥವಾ ಯೆರೂಸಲೇಮನೊಟ್ಟಿಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂಥದ್ದು ಇಟ್ಸ್ ಅ ಬ್ಲೆಸ್ಸಿಂಗ್ ಅಥವಾ ಬ್ಲೆಸ್ಡ್ ಮ್ಯಾಟರ್ ಅಥವಾ ಬ್ಲೆಸ್ಡ್ ಆಕ್ಟ್ ಎಂಬುದಾಗಿ ಕೂಡ ಕರಿಬೋದು. ನಾವು ಒಂದು ಪಟ್ಟಣವನ್ನು ನೋಡ್ತೀವಿ, ಅದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಿರೋ, ಒಂದು ಪಟ್ಟಣ ಯಾವುದಾದ್ರೂ ಬಹಳ ಹೆಸರುವಾಸಿಯಾದಾಗ we try to identify ourselves with that city, ಯಾವುದೊಂದು ಫೇಮಸ್ ಸಿಟಿ. ಸೊ ಈಗ US ಅಂತ ಹೇಳಿದ್ರೆ ಐ ಲೈಕ್ ಟು ಬಿ ಇನ್ USA, ಅಥವಾ ವಿ ಪ್ರೌಡ್ಲಿ ಸೇ ದಟ್ ಮೈ ಫ್ಯಾಮಿಲಿ ಈಸ್ ಇನ್ USA ಅಂತ ಹೇಳ್ಕೊಂಡು. ಬಟ್ ಇಟ್ಸ್ ನಾಟ್ ಜಸ್ಟ್ ಅ ಪ್ಲೇಸ್, ಬಟ್ ದ ಪೀಪಲ್ ಹೂ ರಿಸೈಡ್ಸ್ ಇನ್ ದೋಸ್ nations and the attributes quality they have, that is also important. ಸೊ ಹಾಗಾಗಿ ಚಿಯೋನೊಟ್ಟಿಗೆ ಇದ್ದೇವೆ ಅಂತ ಹೇಳುವಾಗ that speaks about our character and our attributes, what we how we are connected to the place ಎಂಬುದಾಗಿ that shows through our words and action. ಸೊ ಅದಕ್ಕೆ ಅವನಲ್ಲಿ ಹೇಳುವಂಥದ್ದು ಚಿಯೋನಿನ ಪ್ರತಿಯೊಂದು ಜನಾಂಗದ ಜನ್ಮ ನಗರವೆಂದು ಹೇಳಲ್ಪಡುವುದು ಎಂಬುದಾಗಿ. ಅದನ್ನ ಪೌಲ ಕೂಡ ದೇವರ ವಾಕ್ಯದಲ್ಲಿ ಕೋಟ್ ಮಾಡ್ತಾನೆ. ಎಲ್ಲಿ ಅಂತ ನೋಡೋದಾದ್ರೆ ಗಲಾಟಿಯನ್ಸ್ 4:26, ಅದರಲ್ಲಿ ಪೌಲ he calls it mother of us all. The place of Jerusalem is a mother of us all ಎಂಬುದಾಗಿ, ನಮ್ಮೆಲ್ಲರ ಜನ್ಮಸ್ಥಳ ಎಂಬುದಾಗಿ ಅದನ್ನ ಕರೀತಾರೆ ಎಂಬುದಾಗಿ ಪೌಲ ಕೂಡ ಅದನ್ನ ಕೋಟ್ ಮಾಡ್ತಾನೆ. ಸೊ ಇದು ಒಂದು ಕಡೆ ಗಾಡ್ ಮೇಕ್ಸ್ ಅ ಲೀಸ್ಟ್ ಎಂಬುದಾಗಿ ಹೇಳುವುದಾದ್ರೆ, one, how we are connected with the place, and the second, as I said, the persons and the citizens of the place, their actions, their conduct, their behavior will describe whether this person is belong to the place or not ಎಂಬುದಾಗಿ. ನಾವು ಆ ಸ್ಥಳಕ್ಕೆ ಸೇರಿದಂಥವರಾದ್ರೆ ಅಂಥ ಕಾರ್ಯಗಳನ್ನು ಮಾಡ್ತೇವೆ, ಇಲ್ಲದಿದ್ರೆ ಬೇರೆ ಕಾರ್ಯಗಳನ್ನು ಮಾಡ್ತೇವೆ. ಇದು ನಮ್ಮ ದಿನನಿತ್ಯದ ಕಾರ್ಯಗಳನ್ನು ನೋಡಿ ಮೆನಿ ಪೀಪಲ್ ಡಿಫೈನ್ ಇಟ್, ಯು ಆರ್ ಫ್ರಮ್ ದ್ಯಾಟ್ ಪ್ಲೇಸ್, ಯು ಆರ್ ಫ್ರಮ್ ದಿಸ್ ಪ್ಲೇಸ್ ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ನಾವು ದೇವರ ಮಕ್ಕಳಾದರೆ ವಿ ಹ್ಯಾವ್ ಕ್ವಾಲಿಟೀಸ್ ದಟ್ ಈಸ್ ವೆರಿ ಪರ್ಟಿನೆಂಟ್ ವಿತ್ ಯೆರೂಸಲೇಮಿಗೆ ಯೋಗ್ಯವಾದಂಥ ಘಟನೆ. ಬಟ್ ಇದು ಇನ್ನೊಂದು ಕಡೆ ಮುಂಬರುವಂಥ ದೇವರ ಅಥವಾ ಕ್ರಿಸ್ತನೊಟ್ಟಿಗೆ ಬರುವಂಥ ದೇವರ ರಾಜ್ಯವನ್ನು ಕೂಡ ತಿಳಿಸ್ತದೆ. ಸೊ ಮುಂದಿನ ವಚನಕ್ಕೆ ನಾವು ಹೋಗುವುದಾದ್ರೆ ದ ಲಾಸ್ಟ್ ವರ್ಸಸ್ ಆಫ್ ಟುಡೇಸ್ ಸಾಮ್. ಇವರು ಹಾಡುತ್ತಾ ಕುಣಿಯುತ್ತಾ ನನ್ನ ಜೀವಜಲದ ಹೊರತೆಗಳೆಲ್ಲ ನಿನ್ನಲ್ಲಿಯೇ ಅವೆ ಅನ್ನುವರು. ದ ಬ್ಲೆಸ್ಸಡ್ನೆಸ್ ಆಫ್ ಜಿಯೋನ್ ಸಿಟಿಸನ್ಸ್ ಎಂಬುದಾಗಿ, ಚಿಯೋನಿನ ನಿವಾಸಿಗಳ ಒಂದು ಸಂಭ್ರಮ, ಚಿಯೋನಿನ ನಿವಾಸಿಗಳ ಒಂದು ಸಂಭ್ರಮ. ಸೊ ಕೊನೆಯ ಸಾಲನ್ನ ವೆನ್ ಯು ಗೋ ಟು ಕನ್ಕ್ಲೂಡ್ ದಿಸ್ ಸಾಮ್, ಅಲ್ಲಿ ಆ ಒಂದು ಸ್ಥಳದಲ್ಲಿರುವಂಥ ಎಲ್ಲ ನಿವಾಸಿಗಳು ಒಟ್ಟಾಗಿ ಸೇರಿ ಸಂಭ್ರಮ ಪಡುವಂಥದ್ದು, ಆನಂದ ಪಡುವಂಥದ್ದು. ದೇ ಕಮ್ ಟುಗೆದರ್ ಆ್ಯಂಡ್ ಸೆಲೆಬ್ರೇಟ್ ದಿ ಫೆಸ್ಟಿವಲ್, ದೇ ಸಿಂಗ್, ಡ್ಯಾನ್ಸ್ ಆ್ಯಂಡ್ ಪ್ರೈಸ್ ಗಾಡ್. ಅದರಲ್ಲಿ ಯಾಕೆ ಪ್ರೈಸ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಬಿಕಾಸ್ ಆಫ್ ದಿ ರೈನ್ ಆಫ್ ಗಾಡ್, ದೇವರ ರಾಜ್ಯ ಅಲ್ಲಿ ಸ್ಥಾಪನೆ ಆಗುವುದರಿಂದ ಅದಕ್ಕೋಸ್ಕರ ಅವರು ಖುಷಿ ಪಡ್ತಾರೆ ಎಂಬುದಾಗಿ. ದ ಬೆಟರ್ ಟ್ರಾನ್ಸ್ಲೇಷನ್ ಆಫ್ ದಿ ಪ್ಲೇ ಈಸ್ ಟ್ರಾನ್ಸ್ಲೇಟೆಡ್ ಆಸ್ ಅ ಡ್ಯಾನ್ಸ್ ಎಂಬುದಾಗಿ. ಅಲ್ಲಿ ಹಾಡುವಂಥದ್ದು, ಕುಣಿಯುವಂಥದ್ದು ಅಂತ ಹೇಳುವಾಗ ದೇ ವರ್ ಡ್ಯಾನ್ಸಿಂಗ್. ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಬಿಕಾಸ್ ಆಫ್ ದೇವರ ಒಂದು ಗಾಡ್ ಸವರ್ನಿಟಿ, ದೇವರ ಸಾರ್ವಭೌಮತೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಟ್ ಸೇಸ್ ದಟ್
ಆ, ನನ್ನ ಜೀವಜಲದ ಹೊರತೆಗಳೆಲ್ಲ ನಿನ್ನಲ್ಲಿಯೇ ಅವೆ ಅನ್ನುವರು. ದ ಸ್ಪ್ರಿಂಗ್ಸ್ ದಟ್ ಲೈಫ್ ಗಿವಿಂಗ್ ಸ್ಪ್ರಿಂಗ್ಸ್ ದಟ್ ಇಸ್ ಇನ್ ಗಾಡ್. ಆ ಒಂದು ನಮ್ಮ ಎಲ್ಲ ಜೀವದ ಹೊರತೆಗಳು ಯಾರಲ್ಲಿದೆ ಅಂತ ಹೇಳೋದಾದ್ರೆ ದಟ್ ಇಸ್ ಇನ್ ಗಾಡ್. ಸೊ ಹಾಗಾಗಿ ಆ ಹೊರತೆ ಅಥವಾ ಸ್ಪ್ರಿಂಗ್ಸ್ ಏನ್ ಮಾಡ್ತದೆ, ವೆನ್ ಇಟ್ ಫ್ಲೋಸ್ ಇಟ್ ಗಿವ್ಸ್ ಲೈಫ್ಸ್ ಟು ವೇರ್ ಎವರ್ ಇಟ್ ಫ್ಲೋಸ್ ಅಂಡ್ ಇವನ್ ಇನ್ ದ ಡೆಸರ್ಟ್ ಆರ್ ಡೆಸೋಲೇಟೆಡ್ ಪ್ಲೇಸ್. ಎಲ್ಲಿ ಒಣಗಿ ಹೋಗಿರುವಂತಹ ಮರುಭೂಮಿಯಲ್ಲಿ ಕೂಡ ಆ ಜೀವಜಲ ಹೊರೆಯುವಾಗ ಇಟ್ ಗಿವ್ಸ್ ಅ ಪ್ಲೇಸ್. ಸೊ ಅದಕ್ಕೆ ಒಬ್ಬ ಸಾಮ್ ಹೀಗೆ ಹೇಳ್ತಾರೆ, ದ ಗುಡ್ನೆಸ್ ಆಫ್ ಗಾಡ್ ಆಫನ್ ಕಮ್ಸ್ ಟು ಅಸ್ ಲೈಕ್ ಅ ವಾಟರ್ ಫ್ರಮ್ ಅ ಸ್ಪ್ರಿಂಗ್, ಇಟ್ ಸೀಮ್ಸ್ ಟು ಬಬಲ್ ಅಪ್ ಫ್ರಮ್ ಅ ಹಿಡನ್ ಸೀಕ್ರೆಟ್ ಸೋರ್ಸ್. ಸೊ ದೇವರಿಂದ ಬರುವಂಥ ಎಲ್ಲ ಒಳ್ಳೆತನಗಳು ನಮಗೆ ನೀರಿನ ಗುಳ್ಳೆಯೊಪ್ಪಾದಲ್ಲಿ ಬರುವಂಥ ನ್ಯೂ ಸೋರ್ಸಸ್, ಲೈಫ್ ಗಿವಿಂಗ್ ಸೋರ್ಸಸ್ ಆಗಿ ಪ್ರತಿ ಸಲ ಒದಗಿ ಬರ್ತದೆ. ಸೊ ದ್ಯಾಟ್ ಇಸ್ ದ ರೀಸನ್ ವಿ ಮಸ್ಟ್ ಸ್ಟ್ರಾಂಗ್ಲಿ ಫರ್ಮ್ಲಿ ರಿಸೈಡ್ಸ್ ಇನ್ ಗಾಡ್ಸ್ ಪ್ಲೇಸ್. ನಾವು ಈ ಕಾರಣಗಳಿಂದ ದೇವರ ಸಂಬಂಧದಲ್ಲಿ, ದೇವರ ಸ್ಥಳದಲ್ಲಿ ಗಟ್ಟಿಯಾಗಿ ಇರಬೇಕಂತ ಹೇಳುವಂಥದ್ದು. ಸೊ ಇದನ್ನ ನಾವು ಓವರ್ ಆಲ್ ಆಗಿ ಒಂದು ಸಮ್ಮರಿ ಮಾಡೋದಾದ್ರೆ, ಕೊರೋಹ ಆ್ಯಂಡ್ ಇಸ್ ಟ್ರೈಬ್ ಅವರು ಆ ಸ್ಥಳದಲ್ಲಿ ಇರುವಾಗ ಇಟ್ ಶೋಸ್ ಹೌ ಮಚ್ ದೇ ವರ್ ಕನೆಕ್ಟೆಡ್ ಟು ದ ಪ್ಲೇಸ್ ಆ್ಯಂಡ್ ದೇ ಫೀಲ್ ಇಟ್ ಪ್ರೌಡ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ this is how he exclaims, he brings out his feelings. People those who are resides in the same place, they are really blessed and their blessings continues further in the Christ second coming ಎಂಬುದಾಗಿ. ಯಾರೆಲ್ಲ ದೇವರಲ್ಲಿ ನೆಲೆಗೊಳ್ತಾರೋ ಅವರಿಗೆ ಹೇಗೆ ಆ ಸ್ಥಳದೊಟ್ಟಿಗಿರುವಂಥ ಕನೆಕ್ಷನ್ ವುಡ್ ಬ್ರಿಂಗ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ಕೂಡ ಕೀರ್ತನೆಗಾರ ಇದನ್ನ ತಿಳಿಸ್ಲಿಕ್ಕೆ ಅರ್ಥ ಮಾಡ್ತಾನೆ. ಸೊ ಈ ಕೀರ್ತನೆಯನ್ನು ನಾವು ಅರ್ಥ ಮಾಡುವಾಗ ವಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್, ಬಿಕಾಸ್ ಯಾಕೆ ಅಂತ ಹೇಳಿದರೆ ವಿ ಕಾಲ್ ಇಟ್ ಹೋಲಿ ಪ್ಲೇಸಸ್ ಜೆರುಸಲೇಮ್ ಅಂತ ಹೇಳಿಕೊಂಡು ವಿ ಕೆನಾಟ್ ಡಿನೇ ಅವರ್ ಪ್ಲೇಸಸ್ ಆ್ಯಂಡ್ ವಿ ಕೆನಾಟ್ ನೆಗ್ಲೆಕ್ಟ್ ಅದರ್ ಪ್ಲೇಸಸ್, ವಿ ಕ್ಯಾನ್ ಓನ್ಲಿ ಫೋಕಸಿಂಗ್ ಆನ್ ಜೆರುಸಲೇಮ್. ಬಟ್ ಆದರೆ ಇದನ್ನು ಹೊಸ ಒಡಂಬಡಿಕೆಗೆ ಹೋಗುವಾಗ ಯೇಸು ಸ್ವಾಮಿ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾನೆ. ದೋಸ್ ಹೂ ಆರ್ ವರ್ಷಿಪ್ ಗಾಡ್ ಮಸ್ಟ್ ವರ್ಷಿಪ್ ಇನ್ ಸ್ಪಿರಿಟ್ ಆ್ಯಂಡ್ ಟ್ರೂತ್, then there we don't have to go to those places and that these places ಎಂಬುದಾಗಿ. ನಾವು ದೇವರನ್ನು ಆರಾಧಿಸುವಂಥವರು ಎಲ್ಲಿ ಇದ್ರೂ ಕೂಡ ಹೇಗೆ ಆರಾಧಿಸ್ಬೇಕಂತ ಹೇಳಿದರೆ ಇರುವಂಥ ಸ್ಥಳದಲ್ಲಿ ಆತ್ಮಿಕವಾದಂಥ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕೆಂಬುದಾಗಿ. ಸೊ ಈ ಕೀರ್ತನೆ ಚಿಯೋನಿಗೆ ಇಂಪಾರ್ಟೆನ್ಸ್ ಕೊಡುವಾಗ ಇಟ್ ವಾಸ್ ಅ ಓಲ್ಡ್ ಟೆಸ್ಟಮೆಂಟ್, ಬಿಫೋರ್ ಕ್ರೈಸ್ಟ್ ದ ಸಾಮ್ ವಾಸ್ ರಿಟನ್ ಆ್ಯಂಡ್ ಪೀಪಲ್ of gods were resides in those places and they had a sentimental attachment with the place. So that is the reasons they bring out their faith and their feelings. So when we are coming to the context of Jesus Christ, it take a new definition or new interpretation. ಅಲ್ಲಿ ಹೇಳುವಂಥದ್ದು ಯೇಸು ಸ್ವಾಮಿ ಯಾರು ಎಲ್ಲಿ ಇರುವುದಾದ್ರೆ ಕೂಡ ಇರುವಂಥ ಸ್ಥಳದಲ್ಲಿ ನಾವು ದೇವರನ್ನ ನೆನಪು ಮಾಡುವುದಾದ್ರೆ ಅದು ಹೇಗೆ ಆತ್ಮಿಕವಾದಂಥ ರೀತಿಯಲ್ಲಿ, ಸತ್ಯವಾದಂಥ ರೀತಿಯಲ್ಲಿ ಅಲ್ಲಿ ದೇವರಿಗೆ ರಕ್ಷಣೆ, ದೇವರ ರಕ್ಷಣೆ ಅಲ್ಲಿ ಕೂಡ ಆಗ್ತದೆ ಎಂಬುದಾಗಿ. ಸೊ ನಮಗೆಲ್ಲರಿಗೆ ಸಾಯುವ ಮೊದಲು ಹೋಲಿ ಪ್ಲೇಸಿಗೆ ಹೋಗ್ಬೇಕೆನ್ನುವಂಥ ಒಂದು ಹಂಬಲ ಇರ್ತದೆ. ಬಟ್ ಆದರೆ ಹೋಗಲಿಲ್ಲ ಅಂತ ಹೇಳಿದರೆ ಇಟ್ಸ್ ನಾಟ್ ಅ ಫೇಲ್ಯೂರ್ ಕ್ರಿಶ್ಚಿಯನ್ ಲೈಫ್. ಬಟ್ ಅಂದರೆ ನಾವಿರುವಂಥ ಸ್ಥಳದಲ್ಲಿಯೇ ಒಳ್ಳೆಯವರಾಗಿ, ಭಯಭಕ್ತಿಯುಳ್ಳವರಾಗಿ, ಹೇಗೆ ಬೇರೆ ಬೇರೆ ದೇಶಗಳ ಜನರು ಹ್ಯಾಡ್ ಅ ಗುಡ್ ಕನೆಕ್ಷನ್ ವಿತ್ ಗಾಡ್ ಅಥವಾ ಗುಡ್ ಕವನೆಂಟ್ ವಿತ್ ಗುಡ್ ರಿಲೇಷನ್ಶಿಪ್ ವಿತ್ ಗಾಡ್, ಅಂತ ಒಂದು ರಿಲೇಷನ್ಶಿಪ್ಪನ್ನು ನಾವು ಇಟ್ಕೊಳ್ಳೋದಾದರೆ ವಿ ರಿಯಲಿ ಬಿಕಮ್ ಅ ಬ್ಲೆಸ್ಡ್ ಪೀಪಲ್ ಇನ್ ಗಾಡ್ ಸೈಟ್. ದೇವರ ದೃಷ್ಟಿಯಲ್ಲಿ ನಾವು ಕೂಡ ಒಳ್ಳೆಯ ಮಕ್ಕಳಾಗ್ತೇವೆ. ಸೊ ಹಾಗಾಗಿ ಲೆಟ್ಸ್ ಕೀಪ್ ಅ ಗುಡ್ ಅಟ್ಯಾಚ್ಮೆಂಟ್ ವಿತ್ ಅವರ್ ಚರ್ಚ್ ವೇರ್ ವಿ ಆರ್. ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ದೇವಾಲಯದೊಟ್ಟಿಗೆ, ನಮ್ಮ ಸಭೆಯೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳೋಣ. ಆಗ ಅದು ನಮಗೆ ಆಶೀರ್ವಾದವನ್ನು ತಂದುಕೊಡ್ತದೆ. ಅಂತ ಆಶೀರ್ವಾದದ ದಾಯಕ ಜೀವನ ನಮ್ಮೆಲ್ಲರದಾಗಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡಲಿ. ಆಮೇಲೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ಸರ್ವಶಕ್ತನಾದ ದೇವರೇ, ನೀನು ಇಡೀ ಸೃಷ್ಟಿಯ ಸೃಷ್ಟಿಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ಇಡೀ ಸೃಷ್ಟಿಯು ನಿನ್ನದೇ, ಎಲ್ಲ ಸ್ಥಳಗಳನ್ನು ಮಾನವರನ್ನು ಉಂಟು ಮಾಡಿದಾತವು ನೀನು. ನಾವಿರುವಂಥ ಸ್ಥಳದಲ್ಲಿ ನಿನ್ನನ್ನು ಆರಾಧಿಸುವಾಗ ಆತ್ಮಿಕವಾಗಿ, ಸತ್ಯವಾಗಿ ಆರಾಧಿಸಿ ನಿನ್ನೊಟ್ಟಿಗೆ ಒಳ್ಳೆಯ ಸಂಬಂಧದಲ್ಲಿದ್ದುಕೊಂಡು ನಾವು ಕೂಡ ನಿನ್ನ ರಕ್ಷಣೆಯ ಕಾರ್ಯದಲ್ಲಿ, ನಿನ್ನ ಆಶೀರ್ವಾದದಲ್ಲಿ ಪಾಲುಗಾರರಾಗಲಿಕ್ಕಾಗುವಂತೆ ನಡೆಸು. ಈ ಒಂದು ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಎಲ್ಲರಿಗಾಗಿ ನನಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಮೂಲಕವಾಗಿ ನಾವು ನಮ್ಮ ಸಭೆಯೊಟ್ಟಿಗೆ, ಆತ್ಮಿಕ ಜೀವನದೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಿಕ್ಕಾಗುವಂತೆಯೂ, ನಮಗೆ ನೀನು ಕೊಡಲ್ಪಟ್ಟಂಥ ಸ್ಥಳಗಳಲ್ಲಿ ಇರುವಂಥ ಜವಾಬ್ದಾರಿಗಳಲ್ಲಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು. ದೇವರೇ, ರಾತ್ರಿ ವೇಳೆಯಲ್ಲಿ
ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲ ರೀತಿಯ ಕೆಟ್ಟ ಶೋಧನೆ ಅಪಾಯಗಳಿಗೆ ನಮ್ಮನ್ನು ತಪ್ಪಿಸು. ನಿನ್ನ ಚಿತ್ತವಿರುವುದಾದರೆ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಬಲದೊಂದಿಗೆ, ಹೊಸ ಉತ್ಸಾಹದೊಂದಿಗೆ ನಮ್ಮನ್ನು ನಡೆಸೆಂದು ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆ ನಮ್ಮ ಇರುವಂತಹ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥವರೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.